ನಮಸ್ತೆ ಸ್ನೇಹಿತರೆಲ್ಲರೂ ಕೂಡ ಸ್ನೇಹಿತರು ನೋಡ್ರಿ ಯಾರೆಲ್ಲ ವೇಟ್ ಮಾಡ್ತಾ ಇದ್ರಿ ಸೊ ಎಸ್ ಡಿ ಎ ಮತ್ತು ಎಫ್ ಡಿ ಎ ಹುದ್ದೆಗಳಿಗೆ ಓಕೆ. ಸೊ ಇವಾಗ ನೋಟಿಫಿಕೇಶನ್ ಆಗೈತಿ. ಸೊ ನಿಮ್ದು ಲಾಸ್ಟ್ ಡೇಟ್ ಬಂದುಬಿಟ್ಟು ಯಾವಾಗತ್ತಂದ್ರೆ ಫೆಬ್ರವರಿ 2ನೇ ತಾರೀಕು ಲಾಸ್ಟ್ ಇರ್ತದೆ. ಓಕೆ. ಸೊ ಅಪ್ಲೈ ಮಾಡೋರು ಏನು, ವಯಸ್ಸಿನ ಮಿತಿ ಏನು, ಸೊ ಇದು ಯಾವ ಹುದ್ದೆಗಳಿಗೆ ಕರೆದಿದ್ದಾರೆ, ಸೊ ಡೀಟೇಲಾಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಓಕೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ. ಓಕೆ. ಸೊ ನಿಮ್ಗೆ ಡೀಟೇಲಾಗಿ ನಾನು ಇದನ್ನು ಹೇಳ್ತಾ ಹೋಗ್ತೀನಿ. ಸೊ ಕರೆಕ್ಟಾಗಿ ಕೇಳಿಸ್ಕೊಳ್ತಾ ಹೋಗ್ರಿ. ಓಕೆ. ಸೊ ಕರೆಕ್ಟಾಗಿ ನೋಡ್ತಾ ಹೋಗ್ರಿ. ಸೊ ಏನೇನೆಲ್ಲ ಈ ಬಾರಿ ಕೇಳಿದ್ದಾರೆ ಅಥವಾ ಕರೆದಿದ್ದಾರೆ ಅಂತ. ಓಕೆ ಸ್ನೇಹಿತರು ನೋಡ್ರಿ, ನೇಮಕಾತಿ ಪ್ರಕಟಣೆ ಐತೆ. ಓಕೆ. ಸೊ ಡೇಟ್ ಬಿಡ್ರಿದು. ಸೊ ಇದು ಆನ್ಲೈನ್ ಅಪ್ಲಿಕೇಶನ್ ಕರೆದಿದ್ದಾರೆ. ಓಕೆ. ಟೋಟಲ್ ಹುದ್ದೆಗಳು ಬಂದುಬಿಟ್ಟು 34 ಹುದ್ದೆಗಳಿದಾವೆ. ಎಷ್ಟು ಅದಾವೆ? 34 ಹುದ್ದೆಗಳಿಗೆ ಸೊ ಇಲ್ಲಿ ಈಗ ನೋಟಿಫಿಕೇಶನ್ ಕರೆದಿದ್ದಾರೆ. ಓಕೆ. ನೆಕ್ಸ್ಟ್ ನೋಡ್ರಿ, ಸೊ ಆಫೀಸಿಯಲ್ ವೆಬ್ಸೈಟ್ ಇರುತ್ತೆ ಇಲ್ಲಿ. ಸೊ ಆಫೀಸಿಯಲ್ ವೆಬ್ಸೈಟ್ ನೀವು ನೋಡಿಕೊಂಡು ಸೊ ಅಲ್ಲಿ ಅಪ್ಲೈ ಮಾಡ್ಬೋದು. ಸೊ ಯಾವ್ಯಾವ ಹುದ್ದೆಗಳನ್ನು ಇಲ್ಲಿ ಕರೆದಿದ್ದಾರೆ ಸೊ ಅದು ನೋಡೋಣ. ಓಕೆ. ಸೊ ಇಲ್ಲಿ ತೋರಿಸ್ತೀನಿ ನೋಡ್ರಿ. ಓಕೆ. ಪ್ಯಾರಾಮಿಸ್ಟ್, ಓಕೆ, ಪ್ಯಾರಾಸಿಸ್ಟ್ ಅಂತ ಬರುತ್ತೆ. ಸೊ ಇದು ನಿಮಗೆ ಟೋಟಲ್ ವೇತನ ಬಂದುಬಿಟ್ಟು 25,000ದಿಂದ 52,000 ನಿಮ್ಗೆ ವೇತನ ಇರ್ತದೆ, ಅಂದರೆ ಸ್ಯಾಲರಿ ಅಂತ ಹೇಳ್ಬೋದು. ಓಕೆ. ಸೊ ಸ್ಯಾಲರಿ ಎಷ್ಟು ಇರ್ತದೆ? 25,000ದಿಂದ 52,000 ತನಕ ನಿಮ್ಗೆ ಸ್ಯಾಲರಿಯನ್ನು ಕೊಡ್ತಾರೆ. ಓಕೆ. ಈ ಒಂದು ಹುದ್ದೆಗೆ ನೆಕ್ಸ್ಟ್ ಇಲ್ಲಿ ಟೋಟಲ್ ನಮಗೆ 7 ಹುದ್ದೆಗಳಿದಾವೆ. ಸೊ ನೀವು ಅಪ್ಲೈ ಮಾಡ್ಬೋದು. ರಾಜ್ಯ ಮಟ್ಟದ ಉಳಿಕೆ ವೃಂದದ ಹುದ್ದೆಗಳು ಒಟ್ಟು ಸಾಮಾನ್ಯ ಜನರಿಗೆ ಸೊ ಒಟ್ಟು ಎಷ್ಟು ಅದಾವೆ? 3 ಅದಾವೆ. ಆ್ಯಂಡ್ ಸೊ ಇಲ್ಲಿ ನೋಡ್ಕೊರಿ. ಓಕೆ. ಟೋಟಲ್ ನಿಮಗೆ 7 ಹುದ್ದೆಗಳಿದಾವೆ ಆ್ಯಂಡ್ ಇತರೆ 5 ಅದಾವೆ. ಸೊ ಒಂದು. ಓಕೆ. ಸೊ ಎಷ್ಟು ನಿಮಗೆ ಗೊತ್ತಾಯ್ತದೆ ಅನ್ಕೋತೀನಿ. ಓಕೆ. ಸೊ ಪ್ಯಾರಾಮಿಸ್ಟದ್ದು ಗೊತ್ತಾಯ್ತದೆ ಅನ್ಕೋತೀನಿ. ಓಕೆ. ಸೊ ಇಲ್ಲಿ ನೆಕ್ಸ್ಟ್ ಬರ್ರಿ, ಪ್ರಥಮ ದರ್ಜೆ ಗುಮಾಸ್ತರು ಅಂತ ಹೇಳ್ತೀವಿ. ಓಕೆ. ಯಾರು? ಪ್ರಥಮ ದರ್ಜೆ ಗುಮಾಸ್ತರು. ಸೊ ಇದಕ್ಕೆ ಎಷ್ಟು ಅದಾವು ವೇಕೆನ್ಸಿ ಎಷ್ಟು ಅದಾವೆ ಅನ್ನೋದಕ್ಕಿಂತ ಮೊದಲು ಸೊ ವೇತನ ಎಷ್ಟೈತಿ? ಓಕೆ. ಇದು ವೇತನ ಲೈನ್ ಐತಿ. ಸೊ ವೇತನ ಸೀರೀಸ್ ಐತಿ. ಎಷ್ಟು ಅಂದರೆ 21,000ದಿಂದ 21K ಇಂದ ನಿಮಗೆ 45.5K ವರೆಗೂ ಕೂಡ ನಿಮಗೆ ಇಲ್ಲಿ ಸ್ಯಾಲ್ರಿ ಇರ್ತದೆ. ಅಂದರೆ 45,000ಕ್ಕೂ ಹೆಚ್ಚು ನಿಮಗೆ ಸ್ಯಾಲ್ರಿಯನ್ನು ಕೊಡ್ತಾರೆ. ಟೋಟಲ್ ವೇಕೆನ್ಸಿಗಳು ಬಂದುಬಿಟ್ಟು 10 ಇದ್ದಾವೆ. ಓಕೆ. ಆ್ಯಂಡ್ ರಾಜ್ಯ ಮಟ್ಟ ಉಳಿಕೆ ವೃಂದದ. ಓಕೆ. ಸೊ ಟೋಟಲ್ ನೋಡ್ರಿ ಎಷ್ಟು ಹುದ್ದೆಗಳಿದಾವೆ? ಟೋಟಲ್ 10 ಹುದ್ದೆಗಳಿದಾವೆ. ಇತರೆ 6 ಇದಾವೆ. ಓಕೆ. ಸೊ ಇಷ್ಟು ಗಮನದಲ್ಲಿ ಇಟ್ಕೋರಿ. ಓಕೆ. ಸೊ ಇಷ್ಟು ನಿಮಗೆ ಗಮನದಲ್ಲಿ ಇಟ್ಕೋರಿ. ಆ್ಯಂಡ್ ಇದೇನು PDF ಐತಿ. ಸೊ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತೀನಿ. ಓಕೆ. ಸೊ ಡೀಟೇಲ್ ಇನ್ನೂ ಹೇಳ್ತೀನಿ. ಓಕೆ. ಸೊ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ನಾನು ಇದನ್ನು ಹಾಕಿರ್ತೀನಿ. ಸೊ ಈಗಲೇ ಜಾಯ್ನ್ ಆಗಿರಿ. ಡಿಸ್ಕ್ರಿಪ್ಷನ್ದಾಗ ನಾನು ಲಿಂಕ್ ಕೊಡ್ತೀನಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ದು. ಸೊ ಈಗಲೇ ಹೋಗಿ ಜಾಯ್ನ್ ಆಗಿರಿ. ಓಕೆ. ಸೊ ಬನ್ನಿರಿ ನೆಕ್ಸ್ಟ್ ಹೋಗೋಣ. ಇಲ್ಲಿ ನೋಡ್ರಿ, ವಿಕ್ರಯ ಸಹಾಯಕರು. ಓಕೆ. ಸೊ ಏನಂತ ಹೇಳ್ತೀವಿ? ವಿಕ್ರಯ ಸಹಾಯಕರು. ಸೊ ಟೋಟಲ್ ನಿಮಗೆ ಎಷ್ಟಿದಾವೆ? 16 ಹುದ್ದೆಗಳಿದಾವೆ. ಸೊ ಇಲ್ಲಿ ವೇತನ ಬಂದುಬಿಟ್ಟು 19,000ದಿಂದ 37,000 ಸಿಗ್ತದೆ. ಎಷ್ಟು? 19,000ದಿಂದ ನಿಮಗೆ 37,000ವರೆಗೂ ಕೂಡ ನಿಮಗೆ ಇದು ಸಿಗುತ್ತದೆ ಪೇಮೆಂಟ್. ಓಕೆ. ಟೋಟಲ್ ಎಷ್ಟಿದಾವೆ? 16 ಹುದ್ದೆಗಳು ನಿಮಗೆ ಟೋಟಲ್ ಕಾಣ್ತವೆ. ಓಕೆ. ಸೊ ರಾಜ್ಯ ಮಟ್ಟದಾಯಿತು. ಓಕೆ. ಸೊ ಟೋಟಲ್ 16 ಹುದ್ದೆಗಳು ಇತರ 9 ಇದಾವೆ. ಓಕೆ. ಸೊ ಇಷ್ಟು ಗಮನದಲ್ಲಿ ಇಟ್ಕೋರಿ. ಅಪ್ಲೈ ಮಾಡ್ಬೋದು. ನಾನು ನಿಮ್ಗೆ ಹೇಳ್ತೀನಿ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಬೇಕು ಸೊ ಡೀಟೇಲ್ ಕೂಡ ಅದು ಕೂಡ ಹೇಳ್ತೀನಿ. ವೇಟ್ ಮಾಡಿರಿ. ಓಕೆ. ನೆಕ್ಸ್ಟ್ ಬರ್ತದೆ ವಿಕ್ರಯ ಸಹಾಯಕರು. ಸೊ ಇಲ್ಲಿ ಟೋಟಲ್ 1 ಹುದ್ದೆಗಳಿದಾವೆ. ಸೊ ಇದನ್ನು ನೀವು ಅಷ್ಟು ಗಮನ ಕೊಡೋಕೆ ಹೋಗ್ಬೇಡ್ರಿ. ಸೊ ಅಪ್ಲೈ ಮಾಡ್ತೀರಿ ಮಾಡಿರಿ. ಓಕೆ. ನಾನು ಬೇಡ ಅನ್ನಲ್ಲ. ಓಕೆ. ಸೊ ನೆಕ್ಸ್ಟ್ ನೋಡೋಣ. ಮಹಿಳೆ ಗ್ರಾಮೀಣ ಅಭ್ಯರ್ಥಿಗಳು ಮೀಸಲಾದ ರಕ್ಷಣಾ ಅಭ್ಯರ್ಥಿಗಳು ಪ್ರಥಮ ಪರಿಶಿಷ್ಟ ವರ್ಗ ಪ್ರಥಮ ಇದೇ ನಮಗೆ ಸಂಬಂಧ ಇಲ್ಲ, ಬಿಟ್ಬಿಡೋಣ. ಓಕೆ. ಸೊ ನೆಕ್ಸ್ಟ್ ಬರ್ರಿ, ವಿದ್ಯಾರ್ಥಿ ಇಲ್ಲಿ ಕೊಟ್ಟಾರ ನೋಡ್ರಿ. ಏನೇ ನಿಮಗೆ ಕ್ವಾಲಿಫಿಕೇಷನ್ ಏನೇನು ಇರಬೇಕು. ಓಕೆ. ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಹುಡುಗರಿಗೆ. ನೋಡ್ರಿ, ಸಹಕಾರ ಸಂಘಗಳ ನಿಯಮಗಳ 1916 ಹಾಗೂ ಸಹಕಾರ ಸಂಘ ತಿದ್ದುಪಡಿ ನಿಯಮಗಳು 2017. ನೋಡ್ರಿ, ಈ ಒಂದು ನೋಟಿಫಿಕೇಶನ್ ಐತಿ ಒಳ ಮೀಸಲಾತಿಯಿಂದ ಅಂದರೆ ಇನ್ನೂ ಜಾರಿಗೆ ಆಗಿರಲಿಲ್ಲ. ಸೊ ಇವಾಗ ಆಫೀಸಲ್ಲಾಗಿ ಜಾರಿಗೆ ಆಗೈತಿ. ಸೊ ಒಂದ್ಸಲ ನೋಡ್ಕೊಂಬಿಡ್ರಿ ಏನೇನೈತೆ. ಓಕೆ. ಹುದ್ದೆ ಹೆಸರು ಪ್ಯಾರಾಮಿಸ್ಟ್ ಅಂತ ಫಸ್ಟಿಗೆ ಹೇಳಿದ್ದೀನಿ ನಿಮಗೆ. ಸೊ ಸರ್ಕಾರದ ಅಂಗೀಕೃತ ಬರುತ್ತದಿಂದ ಕಂಪ್ಯೂಟರ್ ಆಪರೇಷನ್. ಓಕೆ. ವಿದ್ಯಾರ್ಥಿ ನೋಡ್ರಿ, ಇಲ್ಲಿ ಸರ್ಕಾರದ ಅಧಿಕೃತ ಸಂಸ್ಥೆಯಿಂದ ಡಿಪ್ಲೊಮಾ ಇನ್ ಫಾರ್ಮಸಿ ಪರೀಕ್ಷೆಯಲ್ಲಿ ತೇರ್ಗಡೆ ಆಗಿರ್ಬೇಕು. ಏನಾಗಿರ್ಬೇಕು? ಡಿಪ್ಲೊಮಾ ಇನ್ ಫಾರ್ಮಸಿ ಪರೀಕ್ಷೆಯಲ್ಲಿ ತೇರ್ಗಡೆ ಆಗಿರ್ಬೇಕು. ಅಂದರೆ ನೀವೇನಾಗಬೇಕು? ಪಾಸ್ ಆಗಿರ್ಬೇಕು. ಓಕೆ. ನೆಕ್ಸ್ಟ್ ಕಂಪ್ಯೂಟರ್ ಆಪರೇಷನ್ಸ್ ಆ್ಯಂಡ್ ಅಪ್ಲಿಕೇಶನ್ ಜ್ಞಾನ ಹೊಂದಿರಬೇಕು. ಸೊ ಇದು ನಿಮಗೆ ಯಾವ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ. ಸೊ ಇದು ನೀವು ಪಾಸ್ ಆಗಿರಬೇಕು.
ನೆಕ್ಸ್ಟ್ ಕನ್ನಡವನ್ನು ಓದುವ ಸಾಮರ್ಥ್ಯ ಜೊತೆಗೆ ಕನ್ನಡ ಜ್ಞಾನ ಬರೆಯುವಿಕೆ, ಕನ್ನಡ ಸ್ಪಷ್ಟವಾಗಿ ಮಾತನಾಡಲು ಮತ್ತು ಅರ್ಥವಾಗಿರಬೇಕು. ಓಕೆ, ಸೊ ನಿಮಗೆ ಕನ್ನಡ ಬರಬೇಕು. ಸೊ ನಿಮಗೆ ಇಲ್ಲೇನು ಇವೆರಡು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಇದು ಇಂಪಾರ್ಟೆಂಟ್ ಐತಿ. ಏನು ನೀವು ಡಿಪ್ಲೊಮಾ ಇನ್ ಫಾರ್ಮಸಿ ಒಳಗಡೆ ಏನಾಗಿರ್ಬೇಕು, ಪಾಸ್ ಆಗಿರಬೇಕು. ಸೊ ಇದಕ್ಕೆ ನಾವು ಅಪ್ಲೈ ಮಾಡೋದು ಪ್ಯಾರಾಮಿಸ್ಟ್. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಸರಿ, ಇಲ್ಲೈತೆ ನೋಡ್ರಿ, ಪ್ರಥಮ ದರ್ಜೆ ಗುಮಾಸ್ತರು ಭಾರತದ ಕಾನೂನಿನಡಿಯಲ್ಲಿ ಸಂಸ್ಥೆಯಾದ ವಿಶ್ವವಿದ್ಯಾಲಯ ಯಾವುದೇ ಪದವಿಯಲ್ಲಿ ತೆರಗಡೆ ಆಗಿರಬೇಕು. ಇದಕ್ಕೆ ಏನಾಗಿರ್ಬೇಕು ಅಂದರೆ ಡಿಗ್ರಿ ಪಾಸ್ ಆಗಿರ್ಬೇಕು. ಏನಾಗಿರ್ಬೇಕು, ಡಿಗ್ರಿ ಪಾಸ್ಔಟ್ ಆಗಿರಬೇಕು. ಓಕೆ, ಸೊ ಡಿಗ್ರಿ ಪಾಸ್ ಆಗಿರಬೇಕು. ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ ಜ್ಞಾನ ಹೊಂದಿರಬೇಕು. ಕನ್ನಡ ಮತ್ತು ಓದೋದು ಬರ್ತಿರ್ಬೇಕು. ಸೊ ಇದಕ್ಕೆ ಏನಾಗಿರೋ ಡಿಗ್ರಿ ಪಾಸ್ಔಟ್ ಆಗಿರಬೇಕು. ಸೊ ಇದಕ್ಕೆ ಜಸ್ಟ್ ನೀವು ಡಿಪ್ಲೊಮಾ ಇನ್ ಫಾರ್ಮಸಿ ಪಾಸ್ ಆಗಿದ್ರೆ ಸಾಕು. ಸೊ ಇದು ಡಿಗ್ರಿ ಪಾಸ್ ಆಗಿರಬೇಕು. ಓಕೆ, ವಿಕ್ರಯ ಸಹಾಯಕರು ಓಕೆ, ದ್ವಿತೀಯ PUC ತೆರಗಡೆ ಆಗಿರಬೇಕು. ಅಂದರೆ ಏನು, ಜಸ್ಟ್ 12th ಪಾಸ್ ಆಗಿದ್ರೆ ಸಾಕು. ಇದಕ್ಕೇನಾಗಿರ್ಬೇಕು, ಜಸ್ಟ್ 12th ಪಾಸ್ ಆಗಿರಬೇಕು. ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ ಜ್ಞಾನ ಹೊಂದಿರಬೇಕು. ಕನ್ನಡ ಮತ್ತು ಓದಲಿಕ್ಕೆ ಬರ್ತಿರ್ಬೇಕು. ಸೊ ಇದಕ್ಕೇನು ಜಸ್ಟ್ ನೀವು 12th ಪಾಸ್ಔಟ್ ಆಗಿರಬೇಕು. ಓಕೆ, ಸೊ ಇಷ್ಟು ಇದು ಇಂಪಾರ್ಟೆಂಟ್ ಐತೆ. ಆ್ಯಂಡ್ ನಾವು ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಓಕೆ, ವಯೋಮಿತಿ ಕೂಡ ನೋಡ್ಕೊಂಬಿಡ್ರಿ ಒಂದು ಸಲ. ಸೊ ಏನೇನೆಲ್ಲ ಈ ಬಾರಿ ಏಜ್ ಕ್ರೈಟೇರಿಯಾ ಐತೆ. ಓಕೆ, ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ವಿದ್ಯಾರ್ಥಿಗಳು ಇದು ಮಾಡಬೇಕು. ಸೊ ಕೊನೆಯ ದಿನಾಂಕ ಯಾವಾಗ ಅಂದರೆ ಫೆಬ್ರವರಿ ಐತಿ. ಓಕೆ, ಡೇಟ್ ನಾನು ನಿಮ್ಗೆ ಹೇಳ್ತೀನಿ ಯಾವಾಗ ಅಂತೇಳಿ. ಸಾಮಾನ್ಯ ವರ್ಗ ಅಂದರೆ ಜನರಲ್ ಕ್ಯಾಟಗರಿಯವರಿಗೆ 18 ವರ್ಷ ತುಂಬಿರಬೇಕು. ಮಿನಿಮಮ್ 18+ ಇರಬೇಕು. ಆ್ಯಂಡ್ 35 ಓಕೆ, 35+3 ಅಂದರೆ 38 ವರ್ಷ ಇಲ್ಲಿ ನಿಮಗೆ ಒಳಗಡೆ ಇರಬೇಕು. ಓಕೆ, 18+ ಇರಬೇಕು. 38 ಒಳಗಡೆ ನಿಮ್ಮದು ಏಜ್ ಕ್ರೈಟೇರಿಯಾ ಇರಬೇಕು. ಆ್ಯಂಡ್ 2A 2B 3A 3B ಅವರಿಗೆ ಸೊ ನಿಮಗೆ 18 ವರ್ಷ ಇರಬೇಕು. ಅಂದರೆ 18+ ಇರಬೇಕು. ಟೋಟಲ್ ನಿಮಗೆ 41 ವರ್ಷವರೆಗೂ ಕೂಡ ನೀವು ಅಪ್ಲೈ ಮಾಡಬಹುದು. ಓಕೆ, ನೆಕ್ಸ್ಟ್ ಸೊ 18 ವರ್ಷದಿಂದ 43 ವರ್ಷ ಕೂಡ ನೀವು ಅಪ್ಲೈ ಮಾಡಬಹುದು. 18ರಿಂದ 43ವರೆಗೂ ಕೂಡ ಅಪ್ಲೈ ಮಾಡಬಹುದು. ಓಕೆ, ಸೊ ವಿಶೇಷ ಸೂಚನೆ ಅಂತ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ನೋಡೋಣ ಬನ್ನಿರಿ. ವಿಶೇಷ ಸೂಚನೆ ಕರ್ನಾಟಕ ಸಂಖ್ಯೆ ಅದಕ್ಕೆ 250 ಬೆಂಗಳೂರು. ನೀವು ಇದು ಓಕೆ, ಇದೇನು ಬಿಟ್ಬಿಡ್ರಿ. ಒನ್ ಟೈಮ್ ಓಕೆ, ಸೊ ನೀವು ರಿಜಿಸ್ಟ್ರೇಷನ್ ಆಗಿರಬೇಕಾಗ್ತದೆ ವೆಬ್ಸೈಟ್ಗೆ. ರಿಜಿಸ್ಟರ್ ಆಗಲ್ಲ ನೀವು ಅಪ್ಲೈ ಮಾಡಲಿಕ್ಕೆ ಬರಲ್ಲ. ಓಕೆ, ಕ್ಲಿಯರ್ ಆಗಿರಲಿ. ವಿಕಲಚೇತನಿಗೆ 10 ವರ್ಷ ವಯೋಮಿತಿ ಸಡಿಲಿಕೆ ಇರ್ತದೆ. ಆ್ಯಂಡ್ ವಿಧವೆಯರಿಗೆ 10 ವರ್ಷ, ಮಾಜಿ ಸೈನಿಕರಿಗೆ ಸೇವೆ ಸಲ್ಲಿಸಿದ ಅವರಿಗೆ ಓಕೆ. ಸೊ ನೆಕ್ಸ್ಟ್ ಹೋಗೋಣ. ಅರ್ಜಿ ಶುಲ್ಕ ಎಷ್ಟಿದೆ, ಸೊ ಎಷ್ಟು ಇಟ್ಟಿದ್ದಾರೆ ಅಮೌಂಟು ಈ ಬಾರಿ ನಮ್ಮ ಸರ್ಕಾರದವರು. ಓಕೆ, ಟೋಟಲ್ 500 ರೂಪಾಯಿ ಇರ್ತದೆ ಮಿನಿಮಮ್. ಸೊ ನಾರ್ಮಲ್ ಕ್ಯಾಟಗರಿಯವರಿಗೆ. ಆ್ಯಂಡ್ ಇತರೆ ವರ್ಗ ಅಭ್ಯರ್ಥಿಗಳಿಗೆ 1000 ಇರ್ತದೆ. ಓಕೆ, ಸೊ ಅದು ಕೂಡ ಗೊತ್ತಿರಲಿ. ಪ್ರಾರಂಭ ಮತ್ತು ಕೊನೆಯ ದಿನಾಂಕ ಸೊ ನೋಡಿರಿ, ಪ್ರಾರಂಭ ಆಗಿದ್ದು 9 ತಾರೀಕು ಅಂದರೆ ಇವಾಗ ಸ್ಟಾರ್ಟ್ ಆಗೈತಿ. ಓಕೆ, ಸೊ ಈಗ ಆಲ್ರೆಡಿ ಸ್ಟಾರ್ಟ್ ಆಗೈತೆ ನಿಮ್ಮದು. ಸೊ ನೀವು ಅಪ್ಲೈ ಮಾಡಬಹುದು. ಆ್ಯಂಡ್ ಲಾಸ್ಟ್ ಡೇಟ್ ಬಂದುಬಿಟ್ಟು 7 ಫೆಬ್. ಓಕೆ, ನಾನು ನಿಮಗೆ ಇಲ್ಲಿ ಮೇಲ್ ಹೇಳಿದ್ದೆ, ನಿಮಗೆ ಇಲ್ಲಿ ಹೇಳಿ ನೋಡ್ರಿ. ನಾನು ಲಾಸ್ಟ್ ಡೇಟ್ ಫೆಬ್ರವರಿ ಒಳಗೆ ಐತೆ. ಸೊ ಯಾವಾಗ ಅಂತ ಹೇಳ್ತೇನೆ ಅಂತ ಹೇಳಿದೆ. ಸೊ ನಿಮಗೆ ಹೇಳಿದೆ ನೋಡಿರಿ, ಲಾಸ್ಟ್ ಡೇಟ್ ಯಾವಾಗ ಅಂತಂದರೆ ನಿಮಗೆ ಲಾಸ್ಟ್ ಡೇಟ್ ಇರೋದು 7/2/2026 ಅಂದರೆ Feb 7. ಓಕೆ, ಸೊ ಇದು ನಿಮ್ಗೆ ಗೊತ್ತಿರಲಿ. ಸೊ ನೆಕ್ಸ್ಟ್ ಹೋಗೋಣ. ಐ ಥಿಂಕ್ ನೆಕ್ಸ್ಟ್ ಏನು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅನ್ಕೋತೀನಿ ನಾನು. ವಿಶೇಷ ಸೂಚನೆಗಳಿದಾವೆ. ಸೊ ಇದೇನು ಬೇಡ. ಸೊ ನೆಕ್ಸ್ಟ್ ಹೋಗೋಣ. ಸೊ ಅಫಿಷಿಯಲ್ ವೆಬ್ಸೈಟ್ ಒಂದು ಸಲ ನೋಡ್ಕೊಂಬಿಡ್ರಿ. ಸೊ ಸರ್ ಸ್ಕ್ರೀನ್ಶಾಟ್ ತೊಗೋರಿ. ಓಕೆ, ಸೊ ವೆಬ್ಸೈಟ್ಗೆ ಹೋಗಿ ನೀವು ಏನು ಮಾಡಬೇಕಾಗುತ್ತೆ, ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ರಿಜಿಸ್ಟರ್ ಮಾಡಿ ಅಪ್ಲೈ ಮಾಡ್ಬೋದು. ಸೊ 12th ಪಾಸ್ಔಟ್ ಆಗಿರ್ಬೋದು ಆ್ಯಂಡ್ ಡಿಗ್ರಿ ಪಾಸ್ಔಟ್ ಆದ ಅಭ್ಯರ್ಥಿ ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದು. ಓಕೆ, ಸೊ ಎಡಿಟ್ ಆಪ್ಷನ್ ಕೂಡ ಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ಯಾವಾಗ ಕೊಡ್ತಾರೆ ನೋಡೋಣ ನಾನು. ಓಕೆ, ಸೊ ನೆಕ್ಸ್ಟ್ ಓಕೆ, ಸೊ ಅಪ್ಲಿಕೇಶನ್ ಬಗ್ಗೆ ಎಲ್ಲ ಡೀಟೇಲ್ ಕೊಟ್ಟಿದ್ದಾರೆ. ಸೊ ಒಂದ್ಸಲ ಈ PDF ನಾನು ನಮ್ಮ ಟೆಲಿಗ್ರಾಮ್ದಾಗ ಹಾಕಿರ್ತೀನಿ. ಓಕೆ, ಸೊ ಒಂದು ನಿಮಿಷ, ಇದೇನಿದು PDF ಐತಲ್ಲ, ಸೊ ಈ PDF ನಾನು ನಮ್ಮ ಟೆಲಿಗ್ರಾಮ್ದಾಗ ಹಾಕಿರ್ತೀನಿ. ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಐತೆ, ಹೋಗಿ ಜಾಯ್ನ್ ಆಗಿರಿ. ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಈ PDF ನಿಮ್ಗೆ ಕಂಪ್ಲೀಟ್ PDF ಸಿಗ್ತದೆ ಆಫೀಸಲ್ಲಾಗಿ. ಸೊ ಟೋಟಲ್ ನಿಮಗೆ ಇದು 25 ಪೇಜಸ್ ಇದಾವೆ. ಓಕೆ, 25 ಪೇಜಸ್ ಇದಾವೆ. ಸೊ ಏನೇನು ಕೊಟ್ಟಿದ್ದಾರೆ ಸೊ ಒಂದ್ಸಲ ನೋಡ್ಕೊಂಬಿಡ್ರಿ ನೀವೇ. ಓಕೆ, ಸೊ ನಾನು ಏನೇನು ಇಂಪಾರ್ಟೆಂಟ್ ಐತೆ ಡೇಟು ಮತ್ತು ವಯೋಮಿತಿ ಎಲ್ಲ ನಾನು ಹೇಳಿದ್ದೀನಿ. ಸೊ ಒಂದ್ಸಲ ನೀವು ಕೂಡ ನೋಡ್ಕೊಂಬಿಡ್ರಿ. ಆ್ಯಂಡ್ ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ಇನ್ನು ಮುಂದೆ ಸೊ SDA ಮತ್ತು FDA ಸಂಬಂಧಪಟ್ಟಂತೆ ಕ್ಲಾಸ್ಗಳು ಸ್ಟಾರ್ಟ್ ಆಗ್ತಾವೆ ಫ್ರೀ ಒಳಗಡೆ. ಇದೇ ಚಾನಲ್ ಒಳಗಡೆ ಸೀರೀಸ್ ಇರ್ತದೆ. ಸೊ
ಒಂದ್ಸಲ ಚೆಕ್ ಮಾಡ್ಕೊರಿ ಅಂತ ಹೇಳ್ತೀನಿ. ಓಕೆ, ಸೊ ಸಬ್ಸ್ಕ್ರೈಬ್ ಮಾಡೋರು ಸಬ್ಸ್ಕ್ರೈಬ್ ಮಾಡಿರಿ, ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ. ಓಕೆ, ಸೊ ಥ್ಯಾಂಕ್ ಯು. ಜೈ ಹಿಂದ್.